ಗಾಡಿ ಓಡಿಸ್ಬೇಕಾದ್ರೆ ಫೋನ್ ಮಾಡಿ ಸಾಯ್ತಾರೆ. ದುಡ್ಡು ಕೊಟ್ಟು ಫೋನ್ ತಗೊಳ್ಳೋದು ನಾವು, ಡಿಸ್ಟರ್ಬ್ ಮಾಡೋದು ಬೇರೆಯವರು. ಹಲೋ, ಈ ಕಡೆಯಿಂದ BP, ಈ ಕಡೆ ಶುಗರು. ಯಾರ್ರೀ ಅದು ಬೆಳಗ್ಗೆ ತಮಾಷೆ ಮಾಡ್ತಿರೋದು? ನಾನು ಗೋವಿಂದನ ತಂದೆ ಮುಕುಂದ. ಅಂದ್ರೆ ನೀವು? ಅದೇ ನನ್ನ ಹುಡುಗನ ಫೋಟೋ ಕೊಟ್ಟಿದ್ನಲ್ಲ, ನಿಮ್ಮ ಹುಡುಗಿ ಫೋಟೋ. ನಾನು ಕೊಟ್ಟಿದ್ದೆ. ನಿಮ್ ಮಗಳು ಅದೃಷ್ಟವಂತೆ. ನನ್ನ ಮಗ ಗೋವಿಂದ ನಿಮ್ ಗೀತಾ ಫೋಟೋ ನೋಡಿದ ತಕ್ಷಣ ಪಾಪ ಇದೇ ಹುಡುಗಿ ಫಿಕ್ಸು ಅಂದ. ಹೌದೇ? ಬಹಳ ಸಂತೋಷ, ಬಹಳ ಸಂತೋಷ. ನಿಮ್ಮ ಗೀತಾ ಏನಂದ್ಲು? ನಮ್ಮನೇಲಿ ಯಾವತ್ತೂ ತೀರ್ಮಾನ ನಂದೇ. ಅದನ್ನ ನಮ್ಮನೆಯವರು ಜಸ್ಟ್ ಫಾಲೋ ಮಾಡ್ತಾರಷ್ಟೇ. ನೋ ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ ಅನ್ನೋ ಸಂಸ್ಕಾರ ಇರೋ ಸಂಸಾರ ನಂದು. ಬೇಷ್, ನನ್ನ ಮಗನೂ ಅಷ್ಟೇ. ಅವನೊಂದ್ ಮಾತು ಕೇಳೋಣ ಅನ್ಕೊಂಡಿದ್ದೆ, ಆದ್ರೆ ಕೇಳಕ್ ಮುಂಚೆನೆ ಒಪ್ಪಿದಾನೆ. ಹುಡುಗ ಅಂದ್ಮೇಲೆ ಅಭಿಪ್ರಾಯ ಕೇಳೋದು ಒಳ್ಳೇದೇ ಬಿಡಿ. ಈಗೇನು ಫೋಟೋ ನೋಡಿ ಎರಡೂ ಮನೆ ಕಡೆಯಿಂದ ಎಸ್ ಅಂತ ಬಂದಿದೆ ಅಂದ್ಮೇಲೆ ಎರಡೂ ಮನೆಯವರು ಎದುರು ಬದುರು ಕುಂತ್ಕೊಂಡು ಮಾತಾಡ್ಬಿಡೋಣ. ಆಯ್ತಾಯ್ತಾಯ್ತು. ತಾವು ಯಾವಾಗ ಬರ್ತೀರಂತ ಕೇಳಬಹುದೇ? ಪಂಚಾಂಗ ನೋಡ್ದೆ, ನಾಳೆ ಒಳ್ಳೆ ದಿವಸ ಅಂತ ಬರ್ದಿದೆ. ನಾಳೆನೆ ಹುಡುಗನ್ ಕರ್ಕೊಂಡ್ ಬರ್ತೀವಿ. ಲೊಕೇಶನ್ ಶೇರ್ ಮಾಡಿ. ತುಂಬಾ ತುಂಬಾ ಸಂತೋಷ. ಆಯ್ತು, ಒಳ್ಳೇದಾಗ್ಲಿ. ನಮಸ್ಕಾರ. ಅಮ್ಮಯ್ಯ, ಜವಾಬ್ದಾರಿ ಸುಲಭವಾಗಿ ಸಾಗ್ತಾ ಇದೆ. ಎಲ್ಲ ನನ್ನ ಅದೃಷ್ಟ, ಭಗವಂತನ ಕೃಪೆ ಯಾವಾಗ್ಲೂ ಹೀಗೆ ಇರ್ಲಿ. Sinku, very good, Sinku. Sinku, focus. Divya, focus, Divya. Focus, Divya, focus. Woo! Sinku, come on, Sinku. Sinku, come on. Come on, ತಪ್ಪಿಸ್ಕೋ ಸಿಂಕು. ಆ ಕಡೆ ರೈಟ್ ಹೋಗು. ಹೊಡಿಯೋ. ಏಯ್, ಹೆಂಗ ಹೊಡಿತ್ಯಾ? ಆಟದಲ್ಲಿ ಇವೆಲ್ಲ ಕಾಮನ್. ಔಟ್. ಹಂಗ ಹೊಡೆದ್ರು ಗೊತ್ತೇನೆ. ಬಾನು, ಬಾನು. ಹಾ, ಹೇಳ್ರಿ, ಹೊರಟ್ರಾ? ಹೊರಟಿದ್ದೆ. ಹಾಗೆ ನಿನ್ನೆಯಿಂದ ನಾನು ನಿನ್ನ ಗಮನಿಸ್ತಾನೂ ಇದ್ದೆ. ಅಂದ್ರೆ ನನ್ನಿಂದ ಏನಾದರೂ
ಮುಚ್ಚಿಟ್ಟಿದ್ಯಾ ಬಾನು? ನೀನ್ ಈ ರೀತಿ ನನ್ನ ಮುಖ ನೋಡ್ತಾ ಇದೀಯ ಅಂತಂದ್ರೆ ನೀವ್ ಹೇಳಿದ್ ಸರಿ ಅಂತ ಅರ್ಥ. ನನ್ನ ಮನ್ಸಲ್ಲಿರೋದು ನಿಮಗೆ ಎಷ್ಟು ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ರೀ. ತುಂಬಾ ಪ್ರೀತಿಸೋರ್ ಮಧ್ಯೆ ಈ ಪಾರದರ್ಶಕತೆ ಇರುತ್ತೆ. ಹಾಗಾದ್ರೆ ನೀನ್ ನನ್ನಿಂದ ರೈಟ್. ಮುಚ್ಚಿಡ್ತಾ ಇದ್ದೀನಿ. ಈ ಮನೆಗೆ ಒಳ್ಳೇದಾಗತ್ತೆ ಅಂದ್ರೆ ಕೆಲವೊಂದು ಸತ್ಯಗಳನ್ನ ಮುಚ್ಚಿಡ್ಲೇಬೇಕಾಗತ್ತೆ. ನೋಡ್ರಿ, ಬೆಳಕನ್ನ ಬೇಡ ಅನ್ನೋದಕ್ಕಾಗಲ್ಲ. ಆದ್ರೆ ಅದೇ ಬೆಳಕು ಕಣ್ಣ ಮೇಲೆ ಬಿದ್ದಾಗ ರೆಪ್ಪೆ ಮುಚ್ಚಲೇಬೇಕಾಗತ್ತೆ. ಸಮಾಜಮುಖಿಯಾಗಿರೋ ನನ್ನ ಗಂಡನ ತಲೆಗೆ ಬರೋದು ಬೇಡ. ಇರೋ ವಿಷಯನ ನೇರವಾಗಿ ಹೇಳೋದ್ರಿಂದ ಒಂದಿಷ್ಟು ಮನಸ್ಸುಗಳಿಗೆ ನೋವಾಗುತ್ತೆ ಅನ್ನೋವಾಗ ಅದನ್ನ ಮುಚ್ಚಿಡೋದೇ ವಾಸಿ ಅಲ್ವಾ? ಈಗ ನಾನು ಮಾಡ್ತಾ ಇರೋದು ಅದನ್ನೇ ರೀ. ಅರ್ಥ ಆಯ್ತು ಬಿಡು. ಏನು? ನನ್ನ ಮನಸ್ಸನ್ನ ಶಾಂತವಾಗಿಡ್ಬೇಕು ಅನ್ನೋದು ಹೋರಾಟ ನೀನ್ ಏನೇ ಮಾಡಿದ್ರು ಅದು ಒಳ್ಳೇದಕ್ಕೆ ಮಾಡ್ತೀಯ ಅಂತ ನನಗೆ ಗೊತ್ತು. ಆದರೂ ನನ್ನ ಮನಸ್ಸಿಗೆ ಅನ್ಸೋದನ್ನ ನಿನ್ನ ಕೇಳಲಿಲ್ಲ ಅಂತಂದ್ರೆ ನಾನು ನಿನಗೆ ಮೋಸ ಮಾಡ್ದಾಗ ಆಗುತ್ತೆ. ಅದಕ್ಕೆ ಕೇಳಿದೆ ಅಷ್ಟೆ. ನನ್ಗೆ ಆ ರೀತಿ ಅನ್ಸ್ಬಾರ್ದಾಗಿತ್ತು. ಸಾರಿ. ರೀ ಪ್ಲೀಸ್, ದಯವಿಟ್ಟು ನೀವು ಸಾರಿ ಕೇಳಬೇಡಿ. ನಿಮಗನ್ಸಿದ್ದು ಸರಿ, ನಾನು ಮುಚ್ಚಿಟ್ಟಿದ್ದು ಸರಿ. ಅದು ಒಳ್ಳೇದಕ್ಕೆ ಅನ್ನೋದು ಸರಿ. ಅದನ್ನ ನಾನು ಸರಿ ಮಾಡ್ತೀನಿ ಅನ್ನೋದು ಸರಿ. ಏಯ್, ಹೋಯ್ತಾರೋ. ಬೇಕು ಅಂತಾನೆ ಹೊಡಿತಿದ್ದಾರೆ. ಎಷ್ಟು ನೋವಾಗ್ತಿದೆ ಗೊತ್ತಾ? ಶರಣ್ಯ, ನಿನ್ ಕೈ ಮುಗಿತೀನಿ, ಅವನಿಂದ ತಪ್ಪಿಸ್ಕೋ ಶರಣ್ಯ. ಶರಣ್ಯ, ಸಿಗ್ಬೇಡ. ಆ ಕಡೆಗೆ ಹೋಗು, ರೈಟ್ ಹೋಗು. ಶರಣ್ಯ, ಮತ್ತೆ ಲೆಫ್ಟ್ ಬಾ. ಈ ಕಡೆ ಆಟ ಆಡ್ಸೋ, ಅವನ ಹತ್ರ ಸಿಕ್ಕಾಕೋಬೇಡ. ಅಟ್ಟಿಸ್ಕೊಂಡ್ ಬರ್ತಾ ಇದ್ದಾನೆ ಶರಣ್ಯ. ಈ ಕಡೆ ಬಾ ಶರಣ್ಯ.
ಓಡು ಶರಣ್ಯ ಓಡು. ಶರಣ್ಯ ಔಟ್. ಶರಣ್ಯ ಅಂಪೈರ್ ಔಟ್. ಟೈಮ್ ಔಟ್. ಯಸ್, ಅಂಪೈರ್ ಈಗಾಗಲೇ ಟೈಮ್ ಔಟ್ ಎಂದು ಘೋಷಣೆ ಮಾಡಿದ್ದಾರೆ. ಹುಡುಗರ ತಂಡ ಹುಡುಗಿಯರ ತಂಡದ 3 ಜನರನ್ನು ಔಟ್ ಮಾಡಲು ತೆಗೆದುಕೊಂಡ ಸಮಯ 4 ನಿಮಿಷ 12 ಸೆಕೆಂಡ್ಗಳು. ಏನಾಯ್ತು ಶರಣ್ಯ? ವಿಜಯ ರಾಕ್ಷಸ ಜೋರಾಗಿ ಹೊಡ್ದ ಕಣೆ. ನನ್ಗೂ ಅಷ್ಟೇ. ಶರಣ್ಯ ನೋಡ್ರೆ, ಎಲ್ರು ಈಗ ಏಟ್ನ ಮರೀರಿ. ನಮ್ ಗುಂಪು ಅವ್ರ ಟೀಮ್ ಮೇಲೆ 3 ಜನನ 4 ನಿಮಿಷ 12 ಸೆಕೆಂಡ್ ಒಳಗಡೆ ಔಟ್ ಮಾಡ್ತೀವಿ ಅಷ್ಟೇ. ಅದೇ ನಮ್ ಮುಂದಿನ ಚಾಲೆಂಜು.